ತನಿಖೆ ಸಿಎಂ ಆಪ್ತರಿಗೆ ಜಾರಿ ನಿರ್ದೇಶನಾಲಯ ಶಾಕ್. ಸಿಎಂಗೂ ಶೀಘ್ರವೇ ಕೊಡುತ್ತಾ ನೋಟಿಸ್, ಸಿಎಂಗೆ ಮೂಡ್ ಆಫ್. ಮುಡಾ ಕೇಸ್ನಲ್ಲಿ ಇಡಿ ತನಿಖೆ ಚುರುಕುಗೊಂಡಿದೆ. ಸಿಎಂಗೆ ಸನ್ನಿಹಿತ ಆಗ್ತಾ ಇದೆಯಾ? ಇಡಿ ಈಗಾಗಲೇ ಎಲ್ಲಾ ರೀತಿಯ ತನಿಖೆಯನ್ನ ಮಾಡಲಾಗ್ತಾ ಇದೆ. ಸಿಎಂ ಆಪ್ತರಿಗೆ ಜಾರಿ ನಿರ್ದೇಶನಾಲಯ ಡ್ರಿಲ್ ಅನ್ನ ಮಾಡ್ತಾ ಇದೆ. ಈಗಾಗಲೇ ನಿನ್ನೆ ಕೂಡ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿ ಒಂದೊಂದೇ ಬೆಳವಣಿಗೆಗಳು ಆಗ್ತಾ ಇದೆ ಈ ಪ್ರಕರಣದಲ್ಲಿ ಅಂತ ಹೇಳಿ. ಆದ್ರೆ ಇದೀಗ ಸಿಎಂಗೆ ಈ ರೀತಿಯಂತಹ ತನಿಖೆ ಸನ್ನಿಹಿತ ಆಗ್ತಾ ಇದೆಯಾ ಇಡಿಯಿಂದ ಅನ್ನುವಂತಹ ಪ್ರಶ್ನೆಯೂ ಹುಟ್ಕೊಂಡಿದೆ. ಸಿಎಂಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮುಡಾ ಟೆನ್ಷನ್. ಶೀಘ್ರವೇ ಸಿಎಂಗೂ ಕೂಡ ನೋಟಿಸ್ ಜಾರಿ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ನಿನ್ನೆ ಇವತ್ತು ಸಿಎಂ ಆಪ್ತರಿಗೆ ಇಡಿ ವಿಚಾರಣೆಯನ್ನ ಕೂಡ ಮಾಡಿದೆ. ಅದರಲ್ಲೂ ಕೂಡ ರಾಯಚೂರು ಸಂಸದರಿಗೂ ಕೂಡ ಡ್ರಿಲ್ ಅನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಈಗಾಗಲೇ ಶಿವಣ್ಣ ಮತ್ತು ಮಾಳಿಗೆ ಶಂಕರ್ ವಿಚಾರಣೆಗೆ ಹಾಜರು ಆಗಬೇಕು ಅಂತ ಹೇಳಲಾಗಿದೆ. ಮಾಳಿಗೆ ಶಂಕರ್ ಮೈಸೂರು ತಹಶೀಲ್ದಾರ್ ಆಗಿದ್ರು. 2004ರಲ್ಲಿ ತಹಶೀಲ್ದಾರ್ ಆಗಿದ್ದಂತಹ ಮಾಳಿಗೆ ಶಂಕರ್ ಅವರಿಗೂ ಕೂಡ ವಿಚಾರಣೆಗೆ ನೋಟಿಸ್ ಅನ್ನ ನೀಡಲಾಗಿದೆ. ಮುಡಾ ಮಾಜಿ ಅಧ್ಯಕ್ಷ ಮರಿಗೌಡ ವಿಚಾರಣೆಯಾಗಿದ್ದು, ಶಾಂತಿನಗರ ಕಚೇರಿಯಲ್ಲಿ ಮರಿಗೌಡ ಅವರ ವಿಚಾರಣೆಯನ್ನ ನಡೆಸಲಾಗಿದ್ದು, ಈಗಾಗಲೇ ಜಮೀನು ಮಾಲೀಕ ದೇವರಾಜು ಅವರ ವಿಚಾರಣೆಯನ್ನು ನಡೆಸಲಾಗಿದೆ. ಈ ಮೂಲಕ ಇಡಿ ಒಂದೊಂದೇ ಸ್ಟೆಪ್ ಅನ್ನ ಈಗ ಮುಂದಕ್ಕಿಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನಿನ್ನೆ ಕೂಡ ಸ್ನೇಹಮಯಿ ಕೃಷ್ಣ ಅವರು ಒಂದು ದಾಖಲೆಯನ್ನ ರಿಲೀಸ್ ಮಾಡಿದ್ರು. ಅದನ್ನು ಕೂಡ ಇಡಿ ಅಧಿಕಾರಿಗಳ ಮುಂದೆ ನಾನು ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಇವತ್ತು ಕೂಡ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಯಾರೆಲ್ಲ ಇದಾರಲ್ಲ ಅವ್ರಿಗೂ ಕೂಡ ಕಂಟಕಗಳು ಕಾಡ್ತಾ ಇರುವಂತದ್ದು. ನಿನ್ನೆ ಕೂಡ ಸಿಎಂ ಆಪ್ತ ಸಹಾಯಕ ಅವರನ್ನು ಕೂಡ ಇಡಿ ಅಧಿಕಾರಿಗಳು ಕರೆದು ವಿಚಾರಣೆಯನ್ನ ನಡೆಸಿದ್ರು. ಈಗ ಅಧಿಕಾರಿಗಳ ಸರ್ದಿನ ಮೇಲ್ನೋಟಕ್ಕೆ ಏನೆಲ್ಲ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಸದ್ಯಕ್ಕೆ? ಚೈತ್ರರಾಜ್, ಮುಡಾಕ್ ಸಂಬಂಧಪಟ್ಟಂತೆ ಸಿಎಂ ಆಪ್ತ ವಲಯದಲ್ಲಿ ಅಧಿಕಾರಿ ಆಗಿರ್ಬೋದು, ಅವರ ಆಪ್ತ ಯಾರ್ಯಾರಿದ್ರು ಅವರ ವಿಚಾರಣೆಗೆ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಸೆಪ್ಟೆಂಬರ್ 7ನೇ ತಾರೀಕಿಂದ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆಯಿಂದಲೇ ಪ್ರಾರಂಭ ಆಗಿರುವಂತದ್ದು. ಆದ್ರೆ ಮಾಜಿ ಆಯುಕ್ತರು ಯಾರಾಗಿದ್ರು, ಮತ್ತೆ ಮಾಜಿ ಅಧ್ಯಕ್ಷರು ಯಾರೇ ಆಗಿದ್ರು, ಮತ್ತೆ ಆ ಸಂದರ್ಭದಲ್ಲಿ ತಹಸೀಲ್ದಾರ್ ಯಾರಾಗಿದ್ರು ಅಂತವರ ಒಂದು ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ಸುದೀರ್ಘವಾಗಿ ಈಗ ಮಾಡ್ತಾ ಇರುವಂತದ್ದು. ಇವತ್ತು ಮರಿಗೌಡನ ಬೆಳಿಗ್ಗೆಯಿಂದಲೂ ಕೂಡ ಈಗ ವಿಚಾರಣೆಯನ್ನ ಮಾಡ್ಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಮಾಜಿ ಅವರ ಅಧ್ಯಕ್ಷರಾಗಿರುವಂತಹ ಮರಿಗೌಡ ಆ ಸಂದರ್ಭದಲ್ಲಿ ಹೇಗೆಲ್ಲ 50-50 ಅನುಪಾತದಲ್ಲಿ ಈಗೆಲ್ಲ ಸೀಟ್ಗಳನ್ನ ಹಂಚಿಕೆ ಮಾಡಲಾಯಿತು, ಯಾವ ಸೀಟ್ಗಳನ್ನ ಹೇಗೆ ಹಂಚಿಕೆ ಮಾಡಲಾಯಿತು, ಮತ್ತೆ ಅನುಪಾತದ ಬದಲಿ ನಿವೇಶನಗಳನ್ನ ಏಕೆ ಕೊಡಲಾಯಿತು ಅನ್ನೋದ್ರ ಬಗ್ಗೆ, ಮತ್ತೆ ಆ ಸಂದರ್ಭದಲ್ಲಿ ತಹಸೀಲ್ದಾರ್ ಯಾರಾಗಿದ್ರು ಆ ಒಂದು ಮಾಳಿಗೆ ಶಂಕರ್ ವಿಚಾರಣೆ ಆಗಿರ್ಬೋದು, ಮತ್ತೆ ಮರಿಗೌಡ ಆಪ್ತ ಶಿವಣ್ಣ ಅಂತೇಳಿ ಮೂವರ ವಿಚಾರಣೆ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಅಷ್ಟೇ ಈಗ ಸಂಸದರಾಗಿರುವಂತಹ ರವಿ ಏನು ಪ್ರಮುಖವಾಗಿ ರಾಯಚೂರು ಸಂಸದರ ವಿಚಾರಣೆ ಕೂಡ ಸುದೀರ್ಘವಾಗಿ ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮಾಡಲಾಯಿತು. ಯಾಕಂದ್ರೆ ಆ ಸಂದರ್ಭದಲ್ಲಿ ಅಧಿಕಾರಿ ಅವರೇ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಬಂದ ನಿವೇಶನಗಳನ್ನ ಸೈಟ್ಗಳ ಹಂಚಿಕೆ ಡಿನೋಟಿಫೈ ಮಾಡಿದಂತ ಆಧಾರದಲ್ಲಿ ಏನ್ ದಾಖಲೆಗಳನ್ನ ನೋಡದೆ ಸಹಿ ಮಾಡಿದಂತ ಆರೋಪದಲ್ಲಿ ವಿಚಾರಣೆಯನ್ನ ಮಾಡಲಾಯಿತು. ಈ ಮೂಲಕ ಎಲ್ಲ ನೋಡೋದಾದ್ರೆ ಮುಡಾಗೆ ಸಂಬಂಧಪಟ್ಟಂತೆ ಮತ್ತೆ ಇಡೀ ಕೇವಲ 14 ಸೈಟ್ಗಳಷ್ಟೇ ಅಲ್ಲದೆ ಇಡೀ ಮೂಡಾಗೆ ಸಂಬಂಧಪಟ್ಟಂತಹ ಒಂದು ತನಿಖೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಲ್ಲಿ ನೇರವಾಗಿ ಸಿಎಂಗೆ ಟಚ್ ಮಾಡಿದಂತಹ ಇಡಿ ಅಧಿಕಾರಿಗಳು ಅವರ ಸುತ್ತ ವಲಯದ ಯಾರ್ಯಾರು ಆಪ್ತರಾಗಿದ್ರು, ಮತ್ತೆ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಯಾರಿದ್ರು, ಮತ್ತೆ ಸೈಟ್ಗಳ ಹಂಚಿಕೆ ವಿಚಾರದಲ್ಲಿ ಆಗಿರ್ಬೋದು, ಮತ್ತೆ ಆ ಜಮೀನು ಮಾರಾಟ ಮಾಡಿದ ದೇವರಾಜ ಆಗಿರ್ಬೋದು, ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಆಗಿರ್ಬೋದು, ಅವರ ವಿಚಾರಣೆಯ ಹಂತದಲ್ಲಿ ಈಗ ಪ್ರತಿಯೊಂದು ಹಂತವಾಗಿ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಿಕೊಂಡು ಹೋಗ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗಷ್ಟೇ ರಾಜೀನಾಮೆ ಕೊಟ್ಟಂತಹ ಮರಿಗೌಡನೇ ವಿಚಾರಣೆ ಕರೆದಿದ್ರು. ಇವತ್ತು ವಿಚಾರಣೆ ಆಗಿದ್ದಾರೆ, ವಿಚಾರಣೆಗೆ ಹಾಜರಾಗಿದ್ದು ಸದ್ಯ ಅವರನ್ನ ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಮರಿಗೌಡ ಇದ್ದಂತಹ ಸಂದರ್ಭದಲ್ಲಿ ಸೈಟ್ಗಳ ಹಂಚಿಕೆ ಆಗಿರ್ಬೋದು, ಮತ್ತೆ ಅವರ ಅವಧಿಯಲ್ಲಿ ಕೆಲವರಿಗೆ ಸೈಟ್ಗಳ ಒಂದು ಬದಲಿ ನಿವೇಶನಗಳಾಗಿರ್ಬೋದು, ಮತ್ತೆ ಹೆಚ್ಚು ಬೆಲೆ ಬಾಳುವಂತಹ ಸೈಟ್ಗಳ ನಿವೇಶನಗಳನ್ನ ಹಂಚಿಕೆ ಮಾಡುವಂತಹ ಆರೋಪದಲ್ಲಿ ಈಗ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಮತ್ತೆ ಇಡೀ ಮೂಡಕ್ಕೆ ಸಂಬಂಧಪಟ್ಟಂತಹ ಒಂದು ದಾಖಲಾತಿಗಳನ್ನ ಮುಂದಿಟ್ಟು ಈಗ ಏನು ಮರಿಗೌಡರನ್ನ ವಿಚಾರಣೆ ಮಾಡಲಾಗ್ತಾ ಇದ್ದು. ಕೇವಲ ಮತ್ತೆ ಅದಲ್ಲದೆ ಇವತ್ತು ಕೂಡ ನಟೇಶ್ ಏನು ಮಾಜಿ ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಇವತ್ತು ನಟೇಶ್ ಮನೆ ಮೇಲೆ ರೇಡ್ ನಡೆಸಿತ್ತು, ಮತ್ತೆ ಅವರನ್ನ ಸುದೀರ್ಘವಾಗಿ ಕಸ್ಟಡಿ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡಲಾಗಿತ್ತು. ಇವತ್ತು ಕೂಡ ನಟೇಶ್ ಅನ್ನ ವಿಚಾರಣೆಗೆ ಬರೋಕ್ಕೆ ಸೂಚನೆಯನ್ನ ಕೊಟ್ಟಿದ್ರು. ಈಗಷ್ಟೇ ಅವರು ವಿಚಾರಣೆಯನ್ನ ಮುಗಿಸ್ಕೊಂಡು ನಟೇಶ್ ಕೂಡ ಇಲ್ಲಿಂದ ಹೋಗಿರುವಂತದ್ದು. ಈ ಮೂಲಕ ನೋಡೋದಾದ್ರೆ ಸಿಎಂ ಆಪ್ತ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ರು, ಮತ್ತೆ ಮುಡಾ ಆ ಸಂಬಂಧಪಟ್ಟಂತಹ ಆಯುಕ್ತರಾಗಿರ್ಬೋದು, ಮತ್ತೆ ಅಧ್ಯಕ್ಷರಾಗಿರ್ಬೋದು, ಮತ್ತೆ ತಹಸೀಲ್ದಾರ್ ಆಗಿರ್ಬೋದು, ಮತ್ತೆ ಅವರ ಆಪ್ತ ವಲಯದಲ್ಲಿ ಅಂದ್ರೆ ಈಗ ಮರಿಗೌಡ ಆಪ್ತನಾಗಿದ್ದ ಶಿವಣ್ಣ ವಿಚಾರಣೆ ಆಗ್ತಾ ಇದೆ. ಅದೇ ರೀತಿಯಾಗಿ ಸಿಬ್ಬಂದಿ ವರ್ಗದಿಂದ ಹಿಡಿದು ಅಧಿಕಾರಿ ವರ್ಗದಿಂದ ಹಿಡಿದು ಮತ್ತೆ ಯಾರು ಮುಖಂಡರು ಯಾರಿದ್ರು
ಅವರೆಲ್ಲರೂ ಕೂಡ ಮತ್ತೆ ಸೈಟ್ಗಳ ಪಡ್ಕೊಳ್ಳುವಂಥದ್ದು ಮತ್ತೆ ಮಾರಾಟ ಇರುವಂತಹ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಮೂಡಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ನೋಡೋದಾದ್ರೆ ಗ್ರೌಂಡ್ ಮೂಲಕವಾಗಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಇನ್ನು ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಮರಿಗೌಡ ವಿಚಾರಣೆ ಮುಂದುವರೆದಿದೆ. ಸಂಜೆವರೆಗೂ ಕೂಡ ಅವ್ರ ವಿಚಾರಣೆ ಮುಂದುವರಿದ ಸಾಧ್ಯತೆ ಇದೆ. ಮತ್ತೆ ಅವಶ್ಯಕತೆ ಬಿದ್ದಲ್ಲಿ ಅವರನ್ನ ವಿಚಾರಣೆ ಕರೆಯುವಂತ ಸಾಧ್ಯತೆಗಳಿದಾವೆ. ಚೈತ್ರರಾಜ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.